ನಮಸ್ಕಾರ. ಇವತ್ತಿನ ವಿಡಿಯೋಗೆ ನೀವೆಲ್ಲ ಕಾಯ್ತಿದ್ದೀರಿ ಅನ್ನುವಂತಹ ಆಲೋಚನೆ ನನ್ನದು. ಮಾರ್ಕೆಟ್ನಲ್ಲಿ ಇವತ್ತು ಅದು ಕೂಡ ಸ್ಪೆಸಿಫಿಕ್ ಆಗಿ PSU ಸ್ಟಾಕ್ಗಳಲ್ಲಿ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪನಿಗಳಲ್ಲಿ ಒಂದು ಭಯಂಕರವಾದಂತಹ ಸೆಲ್ ಆಫ್ ಬಂದಿದೆ. ಸೆಲ್ ಆಫ್ ಹೇಳುವಂತಹದ್ದು ಸಣ್ಣ ವಾಲ್ಯೂಮ್ನಲ್ಲೂ ಕೂಡ ಬಂದಿಲ್ಲ, ತುಂಬ ದೊಡ್ಡ ವಾಲ್ಯೂಮ್ನ ಸೆಲ್ ಆಫ್ ಇವತ್ತಿನ ಮಾರ್ಕೆಟ್ನಲ್ಲಿ ಬಂದಿದೆ. ಇನ್ಫ್ಯಾಕ್ಟ್ ಕಳೆದ 3 ಸೆಷನ್ಗಳಲ್ಲಿ PSU ಸ್ಟಾಕ್ಗಳಲ್ಲಿ ಮತ್ತು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಬಂದಿರುವಂತಹ ಸೆಲ್ ಆಫ್ ಎಷ್ಟರ ದೊಡ್ಡ ಮಟ್ಟಕ್ಕಿದೆ ಅಂತ ಹೇಳಿದರೆ, LIC ಮತ್ತು IRFC ಎರಡು ನಾಗಾಲೋಟದಿಂದ ಓಡ್ತಾ ಇದ್ದಂತಹ ಸ್ಟಾಕ್ಗಳು 41,000 ಕೋಟಿಯಷ್ಟು ಮಾರ್ಕೆಟ್ ಕ್ಯಾಪನ್ನು ಕಳೆದ 3 ಸೆಷನ್ನಲ್ಲಿ ಕಳ್ಕೊಂಡಿದ್ದಾವೆ. ರೈಲ್ವೆ ಸೆಕ್ಟರಲ್ಲಿ ನೀವು ನೋಡಿದರೆ RVNL 31% ಈ ವರ್ಷದ ಹೈನಿಂದ ಕೆಳಗಿದೆ, IRFC 29% ಕೆಳಗಿದೆ, ಇರ್ಕಾನ್ 26% ಕೆಳಗಿದೆ, ರೈಟ್ಸ್ 11%, NHPC 25%. ಉಳಿದಿರುವಂತಹ ಪವರ್ ಸೆಕ್ಟರ್ ಕಂಪನಿಗಳು ತುಂಬ ಸ್ಟಾಕ್ಗಳು ಬಿದ್ದಿದ್ದಾವೆ. LICಯು ಕೂಡ ತನ್ನ ಓಟವನ್ನು ಓಡಿಸ್ತಾ ಇದ್ದಂತಹದ್ದು ಕೆಳಗೆ ಬಿದ್ದಿದೆ. ಏನಾಯಿತು ಇಲ್ಲಿ ಅಂತ ಕೇಳಿದರೆ, ನನ್ನ ಅನಾಲಿಸಿಸ್ ಪ್ರಕಾರ ಮೊನ್ನೆ ರಿಸಲ್ಟ್ಸ್ ಬಂತು. RVNLದು ಬಂತು, ಇರ್ಕಾನ್ದು ಬಂತು ಅಂದ್ಕೋತೀನಿ, IRFCಯದ್ದು ಬಂತು, ಅದು ಗೊತ್ತಿದೆ ನನಗೆ. ಎಲ್ಲ ರಿಸಲ್ಟ್ಗಳಲ್ಲಿ ಸಿಂಟಿಲೇಟಿಂಗ್ ಅಂತ ಹೇಳುವಂತಹ ಅಥವಾ ಈ ರೀತಿಯ ಯುಫೋರಿಯಾವನ್ನು ಬೆಂಬಲಿಸುವಂತಹ ಯಾವುದೇ ರೀತಿಯ ಔಟ್ಕಮ್ಗಳು ಇರಲಿಲ್ಲ. ಒಂದು ಮಾರ್ಕೆಟ್ನಲ್ಲಿ ನಡೀತಾ ಇರುವಂತಹ ಅಥವಾ ಓಡ್ತಾ ಇರುವಂತಹ ಸ್ಟಾಕ್ಗೆ ಒಂದು ಸಣ್ಣ ಮಟ್ಟಿನ ಬ್ಯಾಡ್ ನ್ಯೂಸ್ ಕೂಡ ತುಂಬ ದೊಡ್ಡ ಮಟ್ಟಿನ ಹೊಡೆತವನ್ನು ನೀಡುವಂತಹ ಸಾಧ್ಯತೆ ಇರುತ್ತೆ. 150ಕ್ಕೆ IRFC ಬಂದಿದ್ದಾಗ ನಾನು ಒಂದು ಪೋಸ್ಟ್ ಹಾಕಿದ್ದೆ ಫೇಸ್ಬುಕ್ನಲ್ಲಿ, ಡೆಲಿವರಿ ವಾಲ್ಯೂಮ್ ಕಮ್ಮಿ ಆಗ್ತಾ ಇದೆ, ತುಂಬ ಹೆಚ್ಚಿನ ಟ್ರೇಡ್ ಇಲ್ಲಿ ನಡೀತಾ ಇದೆ, ಟ್ರೇಡರ್ಸ್ ಈ ಸ್ಟಾಕನ್ನು ಅಥವಾ ಆಪರೇಟರ್ಸ್ ಈ ಸ್ಟಾಕನ್ನು ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಇದರಲ್ಲಿ ಆಟ ಆಡೋದಕ್ಕೆ ಶುರು ಮಾಡಿದ್ದಾರೆ, ಜಾಗೃತೆ ಇರಬೇಕು ಅಂತ ನಾನು ಹಾಗೆ ಹೇಳಿದ ಮತ್ತೆಯೂ ಕೂಡ 42 ರೂಪಾಯಿ ಈ ಸ್ಟಾಕ್ ಪ್ರೈಸ್ ಮೇಲಕ್ಕೆ ಹೋಗಿತ್ತು. ನನಗೆ ನನ್ನ ಅನಾಲಿಸಿಸ್ ಬಗ್ಗೆ ಡೌಟ್ ಬರೋದಕ್ಕೆ ಶುರುವಾಗಿತ್ತು. ನಿಜವಾಗಿಯೂ ಇಲ್ಲಿ ಇಷ್ಟರ ಮಟ್ಟಿಗೆ ಯಾಕೆ ಓಟ ಕಾಣ್ತಾ ಇದೆ ಅಂತ ಹೇಳುವಂತಹದ್ದು. ಫ್ರೆಶ್ ಪೊಸಿಷನ್ಸ್ ತಗೋಬೇಡಿ ಅಂತ ಹೇಳಿದ್ದೆ, ಅದನ್ನೇ ನಾನು ಕಂಟಿನ್ಯೂ ಮಾಡಿಕೊಂಡು ಕೂತಿದ್ರು ಕೂಡ ನಾನು ಹಾಗೆ ಹೇಳಿದವರಿಗೆಲ್ಲ ತುಂಬ ಲಾಸ್ ಆಗ್ತಿದೆಯಲ್ವಾ ಅನ್ನುವಂತಹ ಹೆದರಿಕೆ ಇತ್ತು. ಬಟ್ ಇವತ್ತು ಬಿದ್ದಿರುವಂತಹ ಈ ಸ್ಟಾಕ್ಗಳು, IRFC ತನ್ನ ಸಪೋರ್ಟ್ನ ಹತ್ತಿರದಲ್ಲೇ ಇದೆ, 138 ರೂಪಾಯಿ ಅದರ ಸಪೋರ್ಟ್, ಅದರದ್ದೇ ಆಸುಪಾಸಿನಲ್ಲಿ ಅದರ ಕ್ಲೋಸಿಂಗ್ ಪ್ರೈಸ್ ಇವತ್ತಿತ್ತು. ಇನ್ನೊಂದು 2 ಸೆಷನ್ನಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಡೌನ್ಫಾಲ್ ಬಂತು ಅಂತ ಹೇಳಿದರೆ 121 ರೂಪಾಯಿಗೆ ಇನ್ನೊಂದು ಸಪೋರ್ಟ್ IRFCಯಲ್ಲಿದೆ. PSU ಇಂಡೆಕ್ಸ್ ಈ ವರ್ಷ ತಾನು ಮಾಡಿದಂತಹ ಟಾಪ್ನಿಂದ 8% ಕೆಳಗೆ ಬಂದಿದೆ. ಬೇಸಿಕಲಿ ಇಲ್ಲೆಲ್ಲ ಆಗ್ತಾ ಇರುವಂತಹದ್ದೇನು ಅಂತ ಹೇಳಿದರೆ, ರಿಸಲ್ಟ್ಸ್ ಬರ್ತಾ ಇದ್ದಾವೆ, ಒಂದೊಂದೇ ರಿಸಲ್ಟ್ಸ್ ಬರ್ತಾ ಇರುವಾಗ ಸ್ಟಾಕ್ ಪ್ರೈಸ್ ಓಡಿರುವಂತಹ ಲೆವೆಲ್ಗೆ ಜಸ್ಟಿಫಿಕೇಶನ್ ಕೊಡುವಂತಹ ರಿಸಲ್ಟ್ಸ್ ಅಲ್ಲಿಲ್ಲ. ಅದರ ಜೊತೆಗೆ FIIಗಳು ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಗಳು ಆಲ್ಮೋಸ್ಟ್ 5,000 ಕೋಟಿಯಷ್ಟು ಸ್ಟಾಕ್ಗಳನ್ನು ಮಾರಾಟ ಮಾಡಿದ್ದಾರೆ ಇನ್ ಮಿಡ್ ಕ್ಯಾಪ್ಸ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಅಂತ ಹೇಳುವಂತಹ ಸುದ್ದಿ ಇದೆ. ಇನ್ಸ್ಟಿಟ್ಯೂಷನಲ್ ಬೈಯಿಂಗ್ ಕೂಡ ಕಮ್ಮಿ ಆಗಿದೆ, ಬಿಕಾಸ್ ಮಾರ್ಕೆಟ್ ಈಸ್ ಅಟ್ ಇಟ್ಸ್ ಟಾಪ್. ನಾವು ಈಗ 10%, 15%, 20% ಬಿದ್ದಿದೆ ಅನ್ನೋದನ್ನು ಮಾತಾಡ್ತಿದ್ದೀವಿ ಹೊರತು ಇದೇ ಸ್ಟಾಕ್ಗಳು 78 ರೂಪಾಯಿ IRFC ಆಲ್ಮೋಸ್ಟ್ ಡಿಸೆಂಬರ್ನಲ್ಲಿಯೋ ಅಥವಾ ನವೆಂಬರ್ನಲ್ಲೋ ಇತ್ತು. ಅದು ಅಲ್ಲಿಂದ 192 ರೂಪಾಯಿಗೆ, ಅಂದರೆ ಮೋರ್ ದ್ಯಾನ್ 130% ಮೂವ್ಮೆಂಟನ್ನು ಕೊಟ್ಟಿದೆ ಅನ್ನೋದನ್ನು ನಾವಿಲ್ಲಿ ಮರಿತಾ ಇದ್ದೀವಿ. ನಿಮಗೆ ಒಂದು ವರ್ಷಕ್ಕೆ FD ಕೊಡುವಂತಹ ರಿಟರ್ನ್ಸ್ 7ರಿಂದ 8%. ಸ್ಟಾಕ್ಗಳಲ್ಲಿ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಲಾಂಗ್ ಟರ್ಮ್ ಹೂಡಿಕೆಯನ್ನು ಮಾಡಿದಾಗ ನಾವು ಹೇಳೋದು 12 to 13% CAGRನಲ್ಲಿ ರಿಟರ್ನ್ಸ್ ನಿಮಗೆ ಬರುವ ಸಾಧ್ಯತೆ ಇದೆ ಅಂತ. 2 ತಿಂಗಳಲ್ಲಿ ಒಂದು ಸ್ಟಾಕ್ 130% ಮೇಲಕ್ಕೆ ಹೋಯಿತು ಅಂತ ಹೇಳಿದರೆ, ಆ್ಯಂಡ್ ಇಫ್ ಸಸ್ಟೈನಿಂಗ್ಲಿ ಇಟ್ ಡಸ್ ಇಟ್ ಎವ್ರಿ ಸಿಂಗಲ್ ಡೇ, ದ್ಯಾಟ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಅಲ್ವಾ. ಪ್ರತಿದಿನ ಹಾಗೆ ಹೋಗಬೇಕು ಅಂತ ಹೇಳಿದರೆ IRFC ಅವರು ಚಿನ್ನದ ಗಣಿಗಾರಿಕೆಯನ್ನು ಮಾಡೋದನ್ನು ಶುರು ಮಾಡಬೇಕಾಗತ್ತೆ. ಆ್ಯಂಡ್ ದ್ಯಾಟ್ ಕರೆಕ್ಷನ್ ವಾಟ್ ಎವರ್ ಈಸ್ ಹ್ಯಾಪನಿಂಗ್ ರೈಟ್ ನೌ, ದಿಸ್ ಈಸ್ ಅ ಹೆಲ್ದಿ ಕರೆಕ್ಷನ್ ನನ್ನ ಪ್ರಕಾರ. ಯಾರು ಏನು ಬೇಕಾದರೂ ಹೇಳ್ಬೋದು ಪ್ಯಾನಿಕ್ ಆಗ್ತಿದೆ, ರೈಲ್ವೇಸಲ್ಲಿ ಭಯಂಕರ ಯುಫೋರಿಯಾ ಇತ್ತು, ತುಂಬ ಇನ್ವೆಸ್ಟ್ ಮಾಡಿದವರಿದ್ದಾರೆ, ಆ ಇನ್ವೆಸ್ಟ್ ಮಾಡಿದವರಿಗೆಲ್ಲ ಪಾಠ ಕಲಿಸ್ತಾ ಇದೆ ಅಂತ. ಪಾಠ ಕಲಿಸ್ತಾ ಇರುವಂತಹದ್ದಲ್ಲ ಇಲ್ಲಿ. ಇದೊಂದು ಬುಲ್ ಮಾರ್ಕೆಟ್ ಅಂತ ಹೇಳೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಬೇಡ. ಬುಲ್ ಮಾರ್ಕೆಟ್ ಕರೆಕ್ಷನ್ಸ್ ಆರ್ ಸ್ವಿಫ್ಟ್ ಆ್ಯಂಡ್ ಫಾಸ್ಟ್ ಅಂತ ಹೇಳ್ತಾರೆ. ಒಂದೇ ದಿನಕ್ಕೆ 10-12% ಸ್ಟಾಕ್ ಪ್ರೈಸ್ ಕೆಳಗೆ ಬೀಳುತ್ತೆ, 1-2 ದಿನ ಸ್ಟೇಬಲ್ ಆಗುತ್ತೆ, ಮತ್ತೆ ಪುನಃ ಮೇಲಕ್ಕೆ ಹೋಗೋದು ಶುರು ಆಗುತ್ತೆ. ದಿಸ್ ಇಸ್ ಹೌ ದ ಮಾರ್ಕೆಟ್ಸ್ ಹ್ಯಾವ್ ಬೀನ್ ಬಿಹೇವಿಂಗ್ ಸಿನ್ಸ್ 2020. ಕಳೆದ 4 ವರ್ಷದಲ್ಲಿ ಆಲ್ಮೋಸ್ಟ್ ಇದೇ ರೀತಿಯ ತುಂಬ ಫಾಲ್ಗಳನ್ನು ನಾವು ನೋಡಿದ್ದೇವೆ. IRFC 25 ರೂಪಾಯಿ ಇದ್ದಾಗ ನನ್ನ ಹತ್ರ ಇತ್ತು,
ಇವತ್ತಿಗೂ ನನ್ನ ಹತ್ರ IRFC ಇದೆ. ಸೊ ಬೇಸಿಕಲಿ ಈ ರೀತಿಯ ಕರೆಕ್ಷನ್ಸ್ ಬಂದಾಗ, ಈ ರೀತಿಯ ಮಾರ್ಕೆಟ್ ಶೇಕ್ ಡೌನ್ಸ್ ಆದಾಗ ಸಾಫ್ಟ್ ಹ್ಯಾಂಡ್ಸ್ ವಿಲ್ ಸ್ಟಾರ್ಟ್ ಗಿವಿಂಗ್ ಅಪ್ ದ ಸ್ಟಾಕ್. ಈಗ ರಿಟೈಲರ್ಸ್ ಯಾರಿಗೆ ಪೆಟ್ಟು ಬೀಳೋದು? 160 ರೂಪಾಯಿಗೆ IRFC ಬಂದಿದ್ದಾಗ ಅಲ್ಲಿ ಖರೀದಿ ಮಾಡಿದವರು ದೇ ವಿಲ್ ಬಿ ಸ್ಟಕ್. ನೀವು ಒಂದು ಬುಲ್ ಮಾರ್ಕೆಟ್ನಲ್ಲಿ ಒಂದು ಸ್ಟಾಕ್ನ ಮೇಲೆ ಹೂಡಿಕೆಯನ್ನು ಮಾಡಬೇಕಾದ್ರೆ ಆಲೋಚನೆ ತುಂಬ ಮಾಡಬೇಕಾಗೋದು. ಇದೇ ಕಾರಣಕ್ಕೆ ನಾನು ನನ್ನ ಹತ್ರ ಇನ್ವೆಸ್ಟ್ ಮಾಡಬಹುದಾ ಅಂತ ಕೇಳಿದವರಿಗೆಲ್ಲ ಸಜೆಸ್ಟ್ ಮಾಡೋದು ಒಂದೇ ಮಾತನ್ನು, ನೀವು ಯಾವುದೇ ಪಾಯಿಂಟ್ ಆಫ್ ಟೈಮ್ನಲ್ಲಿ ಒಂದು ಸ್ಟಾಕನ್ನು ಖರೀದಿ ಮಾಡ್ತಿದ್ದೀರಿ ಅಂತ ಹೇಳಿದರೆ ನಿಮ್ಮ ಹತ್ರ ಇರುವಂತಹ 100% ಕಾರ್ಪಸನ್ನು ಅದರ ಮೇಲೆ ಒಂದೇ ಸತಿ ಹೂಡಿಕೆ ಮಾಡಬೇಡಿ. ಇನ್ವೆಸ್ಟ್ ಇಟ್ ಇನ್ ಚಂಕ್ಸ್ ಅಂತ ಹೇಳೋದು. ನಿಮಗೆ 4 ರಿಂದ 6 ಭಾಗಗಳಾಗಿ ಆ ದುಡ್ಡನ್ನು ಡಿವೈಡ್ ಮಾಡೋದು ಸಾಧ್ಯ ಇದ್ದರೆ, ಅಂದರೆ ಸಿಂಪಲ್ ಎಕ್ಸಾಂಪಲ್, IRFCಯ ಮೇಲೆ ನಿಮಗೆ 1 ಲಕ್ಷ ಹೂಡಿಕೆಯನ್ನು ಮಾಡಬೇಕು ಅಂತಿದ್ರೆ ಅದು 170 ರೂಪಾಯಿಯಲ್ಲೋ 180 ರೂಪಾಯಿಯಲ್ಲೋ 190 ರೂಪಾಯಿಯಲ್ಲೋ ಟ್ರೇಡ್ ಆಗ್ತಾ ಇರುವಾಗ ನೇರವಾಗಿ 190ಕ್ಕೆ 1 ಲಕ್ಷವನ್ನು ಹಾಕೋದಲ್ಲ. 20,000 25,000 ರೂಪಾಯಿ ದುಡ್ಡನ್ನು ಅಲ್ಲಿ ಹಾಕಿ 1 ತಿಂಗಳಾದಮೇಲೆ ಮತ್ತೆ 25,000 ದುಡ್ಡನ್ನು ಹಾಕಿಕೊಂಡು ಮತ್ತೆ ಇನ್ನೊಂದು ಕರೆಕ್ಷನ್ ಬಂದರೆ ಆಗ ದುಡ್ಡನ್ನು ನೀವು ಹಾಕ್ಕೊಂಡು ಹೋದರೆ ಈ ರುಪಿ ಕಾಸ್ಟ್ ಆ್ಯಾವ್ರೇಜಿಂಗ್ನಂತಹ ಒಂದು ಇಫೆಕ್ಟ್ನಿಂದಾಗಿ ನೀವು ದೊಡ್ಡ ಮಟ್ಟಿನ ಫಾಲನ್ನು ಅಥವಾ ದೊಡ್ಡ ಮಟ್ಟಿನ ಲಾಸನ್ನು ನಿಮ್ಮ ಸ್ಟಾಕ್ನಲ್ಲಿ ಮಾಡೋದು ಆಗೋದಿಲ್ಲ. ಇದು ಇವತ್ತಿನ ಮಾರ್ಕೆಟ್ ಫಾಲ್ನಿಂದ ಆಗಿರುವಂತಹ ಟೇಕವೇ. PSU ಸೆಕ್ಟರ್ನಲ್ಲಿ PE ರೀರೇಟಿಂಗ್ ಆಗಿದೆ, PE ರೀರೇಟಿಂಗ್ ಆಗ್ತಾ ಇದೆ ಅನ್ನುವಂತಹ ಮಾತು ಈಗ ಕೇಳಿ ಬರ್ತಾ ಇತ್ತು 3 ದಿನದ ಮುಂಚೆಯವರೆಗೆ. PE ರೀರೇಟಿಂಗ್ ಅಂತ ಹೇಳಿದರೆ ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ ಅಂತ ಹೇಳುವಂತಹ ಒಂದು ನಂಬರ್ನ ಬಗ್ಗೆ ನೀವು ಕೇಳಿರ್ತೀರಿ. ಒಂದು ಸ್ಟಾಕ್ನ PE ಎಷ್ಟಿದೆ, ಒಂದು PE ಹೆಚ್ಚಿದೆ ಅಂತ ಹೇಳಿದರೆ ಅದು ಎಕ್ಸ್ಪೆನ್ಸಿವ್ ಸ್ಟಾಕು, PE ಕಮ್ಮಿ ಇದೆ ಅಂತ ಹೇಳಿದರೆ ಅದು ಚೀಪ್ ಆಗಿರುವಂತಹ ವ್ಯಾಲ್ಯೂಯೇಷನಲ್ಲಿ ಅವೈಲೇಬಲ್ ಇದೆ ಅಂತೆಲ್ಲ ಹೇಳುವಂತಹ ಮಾತನ್ನು ನೀವು ಕೇಳಿರ್ತೀರಿ. ಅದರ ಬಗ್ಗೆ ಇನ್ನೊಂದು ದಿನ ನಾನು ಹೇಳ್ತೀನಿ ನಿಮಗೆ. ಆದರೆ ಒಂದು ಸ್ಟಾಕ್ PE ರೀರೇಟಿಂಗ್ ಆದಾಗ ಅದು ಮುಂಚೆ ಕಮಾಂಡ್ ಮಾಡ್ತಾ ಇದ್ದಂತಹ PE ರೇಷಿಯೋಕ್ಕಿಂತ ಹೆಚ್ಚಿನ PE ರೇಷಿಯೋದಲ್ಲಿ ಟ್ರೇಡ್ ಆಗೋದು ಶುರುವಾಗುತ್ತೆ. ಆ್ಯಂಡ್ PSUಗಳಲ್ಲಿ ಈಗ ಆಗ್ತಾ ಇದ್ದದ್ದು ಅದುವೇ. 15, 16 PE ರೇಷಿಯೋದಲ್ಲಿ ಟ್ರೇಡ್ ಆಗ್ತಾ ಇದ್ದಂತಹ ಸ್ಟಾಕ್ಗಳು ಇದ್ದಕ್ಕಿದ್ದ ಹಾಗೆ 25, 26, 30 PE ರೇಷಿಯೋದಲ್ಲಿ ಟ್ರೇಡ್ ಆಗೋದು ಶುರುವಾಗಿತ್ತು. ಹೀಗೆ ಟ್ರೇಡ್ ಆಗ್ತಾ ಇದ್ದಂಥದ್ದು ಹೆಲ್ತಿ ಡೆವಲಪ್ಮೆಂಟಾ ಅಂತ ಕೇಳಿದರೆ ಖಂಡಿತವಾಗಿಯೂ ಹೌದು ಅನ್ನೋದು ನನ್ನ ನಂಬಿಕೆ. PSU ಸ್ಟಾಕ್ಗಳಲ್ಲಿ, ಅದರಲ್ಲೂ ಸ್ಪೆಸಿಫಿಕ್ ಆಗಿ ರೈಲ್ವೆ ಸ್ಟಾಕ್ಗಳಲ್ಲಿ ಅವರ ಹತ್ರ ಇರುವಂತಹ ಆರ್ಡರ್ ವ್ಯಾಲ್ಯೂ, ಆರ್ಡರ್ ಬುಕ್ ಮತ್ತು ಮುಂದಿನ ಪ್ರೊಜೆಕ್ಷನ್ಗಳು ತುಂಬ ಚೆನ್ನಾಗಿದ್ವು. ಆ ಕಾರಣಕ್ಕಾಗಿ ಮೂಮೆಂಟನ್ನು ಮಾರ್ಕೆಟ್ ಕೊಟ್ಟಿತ್ತು. ಆದರೆ ಬಡ್ಜೆಟ್ಗಿಂತ ಮುಂಚೆ ಒಂದು ಮಾಹಿತಿ ಇತ್ತು, 3 ಲಕ್ಷ ಕೋಟಿಯಷ್ಟು ದುಡ್ಡನ್ನು ಸರ್ಕಾರ ರೈಲ್ವೇಸ್ನ ಮೇಲೆ ಹೂಡಿಕೆ ಮಾಡುತ್ತೆ ರೈಲ್ವೆ ಇನ್ಫ್ರಾಸ್ಟ್ರಕ್ಚರನ್ನು ಅಭಿವೃದ್ಧಿ ಮಾಡೋದಕ್ಕೆ. ಆ್ಯಂಡ್ ಈ ಕಾರಣದಿಂದಾಗಿ ರೈಲ್ವೆ ಸ್ಟಾಕ್ಗಳಲ್ಲಿ ಮತ್ತೊಂದು ಪಂಚಿಂಗ್ ಮೂಮೆಂಟ್ ಬಂದದ್ದು. ಆದರೆ ಬಡ್ಜೆಟ್ನಲ್ಲಿ ಆ ರೀತಿಯ ದೊಡ್ಡ ಮಟ್ಟಿನ ಆಶ್ವಾಸನೆಗಳಾಗಲಿ, ದೊಡ್ಡ ಮಟ್ಟಿನ ಬಡ್ಜೆಟ್ ಅಲೊಕೇಶನ್ ಆಗಲಿಲ್ಲ. ಆ್ಯಂಡ್ ಇದ್ದಂತಹ ಯುಫೋರಿಯಾ ಕಮ್ಮಿ ಆಗೋದು ಶುರುವಾಯಿತು. ಯಾವಾಗ ದೊಡ್ಡ ದೊಡ್ಡ ಆಪರೇಟರ್ಸ್ ಮತ್ತು ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡೋದಕ್ಕೆ ಶುರು ಮಾಡಿದ್ರು, 160 ರೂಪಾಯಿಗೆ 170 ರೂಪಾಯಿಗೆ ಖರೀದಿ ಮಾಡಿದ್ದಂತಹ ರೀಟೇಲರ್ಸ್ ಪ್ಯಾನಿಕ್ಕಿಗೆ ಬಿದ್ದು ಸೆಲ್ ಮಾಡೋದನ್ನು ಶುರು ಮಾಡಿದ್ದಾರೆ. ಈಗ ಅದರ ಡಾಮಿನೋ ಇಫೆಕ್ಟನ್ನು ನಾವು ನೋಡ್ತಾ ಇದ್ದೀವಿ. ಬಿಕಾಸ್ US ಮಾರ್ಕೆಟ್ಸ್ ನಿನ್ನೆಯೂ ಕೂಡ ಪಾಸಿಟಿವ್ ಎಂಡನ್ನು ಕೊಟ್ಟಿದ್ದಾವೆ. ಗ್ಲೋಬಲ್ ಮಾರ್ಕೆಟ್ಸ್ನಲ್ಲಿ ಪಾಸಿಟಿವಿಟಿ ಇದೆ. ಭಾರತದ ಮಾರ್ಕೆಟ್ನಲ್ಲಿ ನೆಗೆಟಿವಿಟಿ ಯಾಕಿದೆ ಅಂತ ಹೇಳಿದರೆ ಬೇಸಿಕಲಿ ಆರ್ ಮಾರ್ಕೆಟ್ಸ್ ಹ್ಯಾವ್ ಮೂವ್ಡ್ ಅ ಲಾಟ್. ಆ್ಯಂಡ್ ಇಲ್ಲಿ ಆಗ್ತಾ ಇರುವಂತಹದ್ದು ಪ್ರಾಫಿಟ್ ಬುಕ್ಕಿಂಗ್. ಎಲೆಕ್ಷನ್ಗೆ ಪೂರ್ವ ತಯಾರಿ ಆಗ್ತಾ ಇದೆ. ಮುಂದಿನ 3 ತಿಂಗಳಲ್ಲಿ ಮಾರ್ಕೆಟ್ ಮೂವ್ಮೆಂಟ್ಸ್ ಇದೇ ರೀತಿಯಲ್ಲಿ ಇರುತ್ತೆ. ಆದರೆ ನಿಮಗೆ ಇನ್ನೂ ಕೂಡ ತಲೆಯ ಮೇಲೆ ಕಲ್ಲು ಬಿದ್ದಿದೆಯೇನೋ ಅಂತ ಹೇಳುವಂತಹ ಸ್ಟೇಟಸ್ಗಳು ಇವತ್ತೇ ಬರೋದಕ್ಕೆ ಶುರುವಾಗಿರೋದ್ರಿಂದ ನಾನು ಹೇಳ್ತಿದ್ದೀನಿ, 21,140 ಇರಬೇಕು ನಿಫ್ಟಿ ಲೆವೆಲ್ಸು. ಆ ಲೆವೆಲ್ನ ಮೇಲೆ ಇರುವಲ್ಲಿವರೆಗೆ ಅಥವಾ 20,100ಕ್ಕಿಂತ ಮೇಲೆ ಇರುವಲ್ಲಿಯವರೆಗೆ ಮಾರ್ಕೆಟ್ ಬುಲ್ಲಿಶ್ ಆಗಿಯೇ ಇರುತ್ತೆ. ಆ್ಯಂಡ್ ಕರೆಕ್ಷನ್ಸ್ ವಿಚ್ ಆರ್ ಕಮಿಂಗ್ ಆ್ಯಂಡ್ ಗೋಯಿಂಗ್ ವಿಲ್ ಕಂಟಿನ್ಯೂ ಟು ಎಕ್ಸಿಸ್ಟ್. ಮಾರ್ಕೆಟ್ ಯಾವತ್ತೂ ಕೂಡ ಹೀಗೆ ಒಂದೇ ಟ್ರಾಜೆಕ್ಟರಿಯಲ್ಲಿ ಹೋಗೋದಿಲ್ಲ. ಆ್ಯಂಡ್ ಹೊಸದಾಗಿ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡಿರುವವರಿಗೆ ದಿಸ್ ಈಸ್ ಅ ಲೆಸನ್ ಇನ್ ಇಟ್ ಸೆಲ್ಫ್, ಟೆಲಿಂಗ್ ಯು ಯಾವುದೇ ವ್ಯಾಲ್ಯೂಯೇಷನ್ನಲ್ಲಿ ಎಂಟರ್ ಆಗಿಬಿಟ್ಟು ಯಾವುದೇ ವ್ಯಾಲ್ಯೂಯೇಷನ್ನಲ್ಲಿ ಸ್ಟಾಕ್ ಖರೀದಿ ಮಾಡಿದರೂ ಕೂಡ ಅದು ಅಲ್ಲಿಂದ ಮೇಲಕ್ಕೆ ಹೋಗುತ್ತೆ ಅನ್ನುವಂತಹ ಎಸಂಪ್ಷನ್ಸ್ಗೆ ಬಲಿ ಬೀಳಬೇಡಿ ಅಂತ ಹೇಳೋದಕ್ಕೆ. ಫಂಡಮೆಂಟಲ್ಸ್ಗೆ ರೆಸ್ಪೆಕ್ಟ್ ಮಾಡಿ, ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ ಹೇಗಿದೆ ಅನ್ನೋದನ್ನು ನೋಡಿ, 1 ವರ್ಷದ ಮುಂಚೆ ಅದು ಹೇಗಿತ್ತು, ಈಗ ಅದು ಹೇಗಿದೆ, ಯಾಕೆ ಇಷ್ಟರ ಮಟ್ಟಿಗೆ ವೇರಿಯೇಷನ್ಸ್ ಬರ್ತಾ ಇದ್ದಾವೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ.
ಎಂಟರ್ಪ್ರೈಸ್ ವ್ಯಾಲ್ಯೂ ಆಫ್ ಅ ಸ್ಟಾಕ್ ಅಂತ ಹೇಳುವಂತಹದ್ದೊಂದಿದೆ. ಇದು ಅವ್ರ ಹತ್ರ ಇರುವಂತಹ ಆ್ಯಸೆಟ್ಸು, ಅವ್ರ ಹತ್ರ ಇರುವಂತಹ ಡೆಟ್ ಎಷ್ಟಿದೆ, ಒಂದು ಕಂಪನಿಯ ಹೆಲ್ತ್ ಹೇಗಿದೆ ಅನ್ನೋದನ್ನೆಲ್ಲ ನಿಮಗೆ ಹೇಳುತ್ತೆ. ಈ ಎಂಟರ್ಪ್ರೈಸ್ ವ್ಯಾಲ್ಯೂ ಎಷ್ಟರ ಮಟ್ಟಿಗೆ ಹೆಚ್ಚಾಗ್ತಾ ಇದೆ, ಅದಕ್ಕೆ ಇರುವಂತಹ ಜಸ್ಟಿಫಿಕೇಷನ್ ಏನು, ಈ ಜಸ್ಟಿಫಿಕೇಷನ್ಗೆ ಸರಿತೂಗಿಸುವಂತಹ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಈ ಸ್ಟಾಕ್ನಲ್ಲಿ ಇದೆಯಾ ಅನ್ನೋದನ್ನು ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೋದಾಗ ನಮಗೆ ಒಂದು ಲೆವೆಲ್ನ ಆರಾಮ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಸಿಗುತ್ತೆ. ಆ್ಯಂಡ್ ಇವತ್ತಿನ ಕರೆಕ್ಷನ್ನ ಬಗ್ಗೆ ಆ್ಯಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಬಿಕಾಸ್ ಐವ್ ಸೀನ್ ಅ ಲಾಟ್ ಆಫ್ ದಿಸ್ ಹ್ಯಾಪನಿಂಗ್ ಬಿಫೋರ್. IRFCಯಲ್ಲಿ 10% ಅಪ್ ಮೂವ್ ಕಂಟಿನ್ಯೂಸ್ ಆಗಿ 3, 4, 5 ಸೆಷನ್ಗಳಲ್ಲಿ ಬಂದಾಗಲೂ ಕೂಡ ಖುಷಿ ಅಷ್ಟರ ಮಟ್ಟಿಗೇನೂ ಇರಲಿಲ್ಲ. ಇವತ್ತು ಅದು ಒಂದೇ ದಿನ 14-15% ಕೆಳಗೆ ಬೀಳ್ತಿರುವಾಗಲೂ ಕೂಡ ದೊಡ್ಡ ಮಟ್ಟಿನ ದುಃಖ ಏನೂ ಆಗ್ತಾ ಇಲ್ಲ, ಬಿಕಾಸ್ ಐ ಆಮ್ ಸಿಟ್ಟಿಂಗ್ ಅಟ್ ಅ ಹೆಲ್ದಿ ಪ್ರಾಫಿಟ್ ರೇಟ್. ಐ ಕಂಟಿನ್ಯೂ ಟು ಹೋಲ್ಡ್ ದಿಸ್ ಸ್ಟಾಕ್ ವಿತ್ ರಿಯಲಿಸ್ಟಿಕ್ ಲಾಂಗ್ ಟರ್ಮ್ ಗೋಲ್ಸ್. ನೀವು ಕೂಡ ಇದೇ ರೀತಿಯ ರಿಯಲಿಸ್ಟಿಕ್ ಲಾಂಗ್ ಟರ್ಮ್ ಗೋಲ್ಗಳನ್ನು ಇಟ್ಟುಕೊಂಡು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆಯನ್ನು ಮಾಡಿ ಅನ್ನೋದು ಮಾತ್ರ ನನ್ನ ರಿಕ್ವೆಸ್ಟ್ ನಿಮಗೆ. ಡೋಂಟ್ ವರಿ, ಭಾರತದ ಮಾರ್ಕೆಟ್ಗಳು ಎಲ್ಲಿಗೂ ಹೋಗೋದಿಲ್ಲ. ಈ ರೀತಿಯ ರ್ಯಾಲಿಗಳು, ಈ ರೀತಿಯ ಕರೆಕ್ಷನ್ಗಳು ಮಾರ್ಕೆಟ್ನಲ್ಲಿ ತುಂಬ ಕಾಮನ್ ಆಗಿರುವಂತಹ ವಿಷಯ. PSU ಸ್ಟಾಕ್ಗಳಲ್ಲಿ ತುಂಬ ದೊಡ್ಡ ಮಟ್ಟಿನ ರ್ಯಾಲಿ ಬಂದಿತ್ತು. ಈ ದೊಡ್ಡ ಮಟ್ಟಿನ ರ್ಯಾಲಿಯ ಒಂದು ಸ್ವಲ್ಪ ಚಂಕನ್ನು ಈ ಕರೆಕ್ಷನ್ಗಳು ತೊಗೊಂಡು ಹೋಗ್ತಾ ಇದ್ದಾವೆ. ಇನ್ನೊಂದು 3-4 ಟ್ರೇಡಿಂಗ್ ಸೆಷನ್ನಲ್ಲಿ ಇದು ಸೆಟಲ್ ಡೌನ್ ಆಗುವ ಸಾಧ್ಯತೆ ಇದೆ. ಓವರ್ ಆಲ್ ಮಾರ್ಕೆಟ್ ಇನ್ನೂ ಕೂಡ ಬುಲ್ಲಿಶ್ ಆಗಿಯೇ ಇದೆ. ಇಲೆಕ್ಷನ್ಸ್ನ ರಿಸಲ್ಟ್ಗೆ ಮತ್ತು ಇಲೆಕ್ಷನ್ಗೆ ತಯಾರಿ ಈಗ ಇಲ್ಲಿ ಆಗ್ತಾ ಇರುವಂತಹದ್ದು. ಇಲೆಕ್ಷನ್ ರಿಸಲ್ಟ್ಸ್ ಫೇವರೇಬಲ್ ಆಗಿ ಬಂದರೆ ಮತ್ತೊಂದು ರ್ಯಾಲಿ ಬರುತ್ತೆ. ಅಲ್ಲಿಯವರೆಗೆ ಮಾರ್ಕೆಟ್ ಇಂಡಿಸೈಸಿವ್ ಬಟ್ ಪಾಸಿಟಿವ್ ಆಗಿರುವಂತಹ ಸಾಧ್ಯತೆ ಇದೆ. ಇದು ನನ್ನ ಅನಾಲಿಸಿಸ್. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರ್ಡ್ಕ.